ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಖಾತಾ ಮಾಡಿಸೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇತ್ತು. ಬಟ್ ಈಗ ವಿಪರ್ಯಾಸ ಏನು ಗೊತ್ತಾ, ಈ ಖಾತಾ ಮಾಡಿಸೋದಕ್ಕೆ ಈ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದಕ್ಕೆ ಬಿಬಿಎಂಪಿಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆಯಂತೆ, ಇಂಟರ್ನೆಟ್ನ ಸಮಸ್ಯೆ ಇದೆಯಂತೆ. ಹಾಗಾದರೆ ವಾಟ್ ನೆಕ್ಸ್ಟ್? ಏನು ಮಾಡುತ್ತೆ ಬಿಬಿಎಂಪಿ? ಈಗ ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗ್ತಾ ಇದೆ. ಏನದು ಹೊಸ ಹೆಜ್ಜೆ ಅಂದ್ರ? ಇಲ್ಲಿದೆ ನೋಡಿ ಡೀಟೇಲ್ಸ್. ಈ ಖಾತಾ ನೀಡಲು ಖಾಸಗಿ ಸಂಸ್ಥೆ ಜೊತೆ ಒಡಂಬಡಿಕೆ. 6 ತಿಂಗಳಲ್ಲಿ ಈ ಖಾತಾ ವಿತರಣೆ ಗುರಿ. ಪಾಲಿಕೆ ವ್ಯಾಪ್ತಿಯಲ್ಲಿ ತಾತ್ಕಾಲಿಕ ಕಚೇರಿಗಳು ಓಪನ್. ಬಿಬಿಎಂಪಿ ಈಗ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಿದ್ದಂತೆ ಹೊಸ ತಂತ್ರಜ್ಞಾನದ ಮೂಲಕ ಪಾಲಿಕೆಯ ಗುಣಮಟ್ಟ ಹೆಚ್ಚು ಮಾಡೋಕೆ ಬಿಬಿಎಂಪಿ ಹೊಸ ಪ್ರಯತ್ನ ಮಾಡ್ತಿದೆ. ಇದೇ ಸಾಲಿನಲ್ಲಿ ಈಗ ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ಮಾಲೀಕರಿಗೆ ನೂತನ ತಂತ್ರಜ್ಞಾನ ವ್ಯವಸ್ಥೆಯ ಖಾತಾ ನೀಡೋಕೆ ಪಾಲಿಕೆ ಮುಂದಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು 21 ಲಕ್ಷ ಆಸ್ತಿಗಳು ಬಿಬಿಎಂಪಿಯಲ್ಲಿ ನೋಂದಣಿಯಾಗಿವೆ. ಈ ಆಸ್ತಿಗಳಿಗೆ ಈ ಖಾತಾ ನೀಡಲು ಪಾಲಿಕೆ ಹೊಸ ಯೋಜನೆ ರೂಪಿಸಿ ಕಳೆದ 1 ತಿಂಗಳಿನಿಂದ ಈ ಖಾತಾ ನೀಡುತ್ತಾ ಬಂದಿದೆ. ಆದರೆ ಈ ಖಾತಾ ಪಡೆಯೋಕೆ ಲಕ್ಷಾಂತರ ಜನ ವಾರ್ಡ್ಗಳ ಕಚೇರಿಗೆ ಹೋದಾಗ ಇಂಟರ್ನೆಟ್ ಸಿಬ್ಬಂದಿ ಕೊರತೆಯಿಂದ ಈ ಖಾತಾ ಪಡೆಯೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದ್ವು. ಈ ಹಿನ್ನೆಲೆ ಬಿಬಿಎಂಪಿ ಈ ಖಾತಾವನ್ನ ಬೆಂಗಳೂರು 1ನಲ್ಲೂ ಪಡೆಯೋದಕ್ಕೆ ಅನುಮತಿ ನೀಡಿತು. ಆದರೆ ಅಲ್ಲೂ ಕೂಡ ಹಲವು ಸಮಸ್ಯೆಗಳು ಸಾರ್ವಜನಿಕರನ್ನ ಕಾಡ್ತಿತ್ತು. ಇದರಿಂದ ಬಿಬಿಎಂಪಿಗೆ ಹಾಗೂ ಸರ್ಕಾರಕ್ಕೆ ಮುಜುಗರ ಪಡುವಂತೆ ಆಯಿತು. ಇದನ್ನ ಸರಿಪಡಿಸಲು ಬಿಬಿಎಂಪಿ ಈಗ ಪಾಸ್ಪೋರ್ಟ್ ರೀತಿಯಲ್ಲಿ ಈ ಖಾತಾ ನೀಡೋಕೆ ಖಾಸಗಿ ಸಂಸ್ಥೆಗಳ ಜೊತೆ ಒಡಂಬಡಿಕೆಗೆ ಮುಂದಾಗಿದೆ. ಈ ವಿಚಾರವನ್ನು ಬೆಂಗಳೂರು 1 ಸೆಂಟರ್ಗೆ ಕೂಡ ಕೊಡಬಹುದಾ ಅಂತ ಪ್ರಶ್ನೆ ಬರ್ತಾ ಇದೆ. ಬೆಂಗಳೂರು 1 ಸೆಂಟರ್ನಲ್ಲಿ ಕೂಡ ನಾವು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಷ್ಟೇನೂ ಸಮರ್ಪಕವಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಮತ್ತು ಅವರ ಹಿಂದುಗಡೆಗೆ ಇರ್ತಕ್ಕಂಥ ಸಂಸ್ಥೆ ಅದು ಏನು ಗ್ಯಾರಂಟಿ ಕೊಡಲ್ಲ. ಅವ್ರು ತಪ್ಪು ಮಾಡಿ ನಿಮ್ಮ ಹೆಸರಿಗಾಗಿ ಇವ್ರ ಹೆಸರು ಬಂದಿದೆ ಅಂದರೆ ಅವ್ರ ಹತ್ರ ಏನು ನಮ್ಮದು ಇನ್ಶೂರೆನ್ಸ್ ಇಲ್ಲ. ಏನು ಘಾಟ ಆಯಿತು ಅಂದರೆ ಒಂದು ಪ್ರಾಪರ್ಟಿ ಸೇಲ್ ಆಗಿಬಿಟ್ಟಿದೆ, ವಾಪಸ್ ಮಾಡಬೇಕು ಅಂದರೆ ಎಷ್ಟು ಆಗ್ಬಿಡುತ್ತೆ ಗ್ಯಾರಂಟಿ. ಹೀಗಾಗಿ ಯಾಕೆ ಪಾಸ್ಪೋರ್ಟ್ ಸೇವೆ ಹೇಗೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವೀಸಾ ಸರ್ವಿಸಸ್ ಹೇಗೆ ಮಾಡ್ತಾ ಇದ್ದಾರೆ ಅಂಥದ್ದು ಕಾನ್ಸುಲೇಟ್ಸ್ ಅಥವಾ ನಮ್ಮ ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟು 8, 10, 9 ಅವರೇ ವೆರಿಫಿಕೇಷನ್ ಮಾಡಿಕೊಂಡು ದಾಖಲೆಗಳು ನೋಡಿಕೊಂಡು ಸರ್ಟಿಫೈ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಟು ಕೊನೆಗೆ ಒಂದು 5 ನಿಮಿಷ ಕೆಲಸ ಇರುತ್ತೆ ಯಾರೋ ಹತ್ರ ಹೋಗ್ಲಿಕ್ಕೆ ಅಥವಾ ಏನೋ ಅವರೇ ಆಗಿ ವೆರಿಫೈ ಮಾಡಿ ಅಪ್ಲೋಡ್ ಮಾಡೋದು ಅಂತ ಇರುತ್ತೆ. ಆ ದಿಕ್ಕಿನಲ್ಲಿನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇನ್ನು ಬೆಂಗಳೂರಿನಲ್ಲಿ ಸುಮಾರು 21 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲು ವರ್ಷಗಟ್ಟಲೆ ಬೇಕಾಗುತ್ತೆ. ಈ ಹಿನ್ನೆಲೆ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ಪಾಸ್ಪೋರ್ಟ್ ನೀಡುವ ಮಾದರಿಯಲ್ಲಿ ಖಾಸಗಿ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಖಾಸಗಿ ಸಂಸ್ಥೆಗೆ ಇಂತಿಷ್ಟು ಹಣ ನಿಗದಿ ಮಾಡಿ ಈ ಖಾತಾ ನೀಡೋಕೆ ಪಾಲಿಕೆ ಚಿಂತನೆ ನಡೆಸಿದೆ ಅಂತ ಬಿಬಿಎಂಪಿ ಆಯುಕ್ತರು ತಿಳಿಸಿದ್ರು. ಜನರು ಅಷ್ಟು ಫೀಸ್ ಕಟ್ಟಿ VFS ಥರ ಒಂದು ಸಂಸ್ಥೆ ಸಿಕ್ಕರೆ ನಮಗೆ, ಸೊ ನಾವು ಕೂಡ ಅವ್ರ ಕಡೆಯಿಂದ ವೆರಿಫಿಕೇಷನ್ ಮಾಡಬಹುದಾ ಅಥವಾ ಇಲ್ಲ ಅಂತ ಕೆಲವು ಸಲಹೆ ನೀಡಿದ್ದಾರೆ. ನಾವು ಈ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರಿಗೆ ಯಾವುದೇ ಸಂಸ್ಥೆ ಬಂದರೆ ಕೊಟ್ಟುಕೊನೆಗೆ ನಮ್ಮದೇ ಜವಾಬ್ದಾರಿ ಇರುವುದರಿಂದ ಅಲ್ಲಿಂದ ಎಷ್ಟು ಅನುಕೂಲ ಆಗ್ಬೋದು. ಜನರು ಹಣ ತುಂಬಿದ ಮೇಲೆ ವಾಪಸ್ ಬಂದು ಅದೇ ಸಾಲಾಗಿ ನಮ್ಮ ಯಾರೋ ಹತ್ರನೇ ನಿಲ್ಲಬೇಕು ಅಂತ ಆಗಬಾರ್ದು ಅಂತ ದೃಷ್ಟಿಯಿಂದ ಹೋಗುಗಳನ್ನು ಎಲ್ಲ ನಾವು ಚರ್ಚೆ ಮಾಡಿಕೊಂಡು ಈ ದಿಕ್ಕಿನಲ್ಲಿ ಬಹಳ ನಾವು ತುರ್ತಾಗಿ ಒಂದು ಡಿಸಿಷನ್ ತಗೋತೀವಿ. ಒಟ್ನಲ್ಲಿ ಬಿಬಿಎಂಪಿ ಈ ಹೊಸ ಯೋಜನೆ ಎಷ್ಟರ ಮಟ್ಟಿಗೆ ಸಿಟಿ ಮಂದಿಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.